ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮನೆಯಲ್ಲೇ ಯಾವ ರೀತಿ ಸ್ಪಾಂಜಿಯಾಗಿ ಮಲ್ಲಿಗೆ ದೋಸೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಆಗಿದವು. ಇದನ್ನು ನಾವು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 1/4 ಕಪ್ ಆಗೋವಷ್ಟು ರಾ ರೈಸ್ ತೊಗೊಂಡಿದ್ದೀನಿ. ಇದು ರಾ ರೈಸು 1/4 ಕಪ್ಪು. ಇನ್ನೊಂದು 1/4 ಕಪ್ ಆಗೋವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಎರಡೂ ಸೇಮ್ ಕಾಣುತ್ತೆ, ಬಟ್ ಒಂದು ರಾ ರೈಸು, ಇನ್ನೊಂದು ರೇಷನ್ ಅಕ್ಕಿ. ಓಕೆನಾ. ಇವಾಗ ನಾವು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಬರೋಣ. ಆದಮೇಲೆ ಇವಾಗ 6 ಅವರ್ಸ್ ಇದನ್ನು ನೆನೆಯೋದಕ್ಕೆ ಬಿಡೋಣ. ಚೆನ್ನಾಗಿ ನೆನ್ಕೊಳ್ಳಿ. ಇವಾಗ ನೀವು ನೋಡ್ಬೋದು 6 ಅವರ್ಸ್ ನೆಂದಾದ್ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಅಕ್ಕಿ ಎಲ್ಲ ಇವಾಗ 6 ಅವರ್ಸ್ ನೆಂದಿದೆ. ಇವಾಗ ನಾವು ಇದನ್ನು ರುಬ್ಕೊಳ್ಳೋಕ್ಕೆ ಶುರು ಮಾಡೋಣ. ನಾನಿಲ್ಲಿ ಅರ್ಧ ಹೋಳು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದು ನಾವು ಅಕ್ಕಿ ರುಬ್ತವಲ್ಲ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಬೇಕು. ಅದಕ್ಕೋಸ್ಕರ ಇವಾಗ ನಾನು ರುಬ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಬಾದಮೇಲೆ ಇವಾಗ ಇದನ್ನು ಸೋದಿಸ್ಕೊಳ್ಳೋಣ. ಅಷ್ಟು ಕ್ಲೀನಾಗಿ ಹಾಲು ತಕ್ಕೋಬೇಕಷ್ಟೇ. ನಮಗೆ ಹಾಲು ಬೇಕು. ಕ್ಲೀನಾಗಿ ಸೋದಿಸ್ಕೊಳ್ಳೋಣ. ಇವಾಗ ತೆಂಗಿನ ಹಾಲು ರೆಡಿ ಆಯಿತು. ಇವಾಗ ನಾವು ಅಕ್ಕಿ ರುಬ್ಕೊಳ್ಳೋಕ್ಕೆ ಶುರು ಮಾಡೋಣ. ಅಕ್ಕಿ ನಾನಿಲ್ಲಿ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಈ 2 ಪಾರ್ಟಾಗಿ ಅಕ್ಕಿನ ನಾನು ರುಬ್ಕೊಂಡ್ಬರ್ತೀನಿ. ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ ರುಬ್ಕೊಂಡಾದ್ಮೇಲೆ ಯಾವ ರೀತಿ ಇದೆ ಅಂತ ನೋಡಿ. ನಮಗೆ ಹಿಟ್ಟು ಇಷ್ಟು ನೈಸಾಗಿರಬೇಕು, ದಪ್ಪ ಇರಬಾರ್ದು, ತರಿಯಾಗಿ ನೈಸಾಗಿ ರುಬ್ಕೊಂಬರ್ಬೇಕು. ಇವಾಗ ನಾವು ಇದನ್ನು ಸೈಡಲ್ಲಿ ಎತ್ತಿಡೋಣ. ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇವಾಗ ಆ ನೀರನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ರುಬ್ಬಿರೋ ಅಂಥ ಒಂದು ಹಿಟ್ಟೇನಿದೆಯಲ್ಲ ಅದನ್ನು 1 ಚಮಚವಷ್ಟು ಹಿಟ್ಟನ್ನು ಆ ನೀರೊಳಗಡೆ ಹಾಕ್ತೀನಿ. ನಾವಿಲ್ಲಿ ಗಂಜಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಆದಮೇಲೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ತೀನಿ. ನಾವು ಮುಂಚೆನೇ ಆನ್ ಮಾಡಬಾರ್ದು, ಯಾಕೆಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇದೆಲ್ಲ ಹಾಕಿಟ್ಕೊಂಡು ಆದಮೇಲೆ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಕೈ ಬಿಡದೆ ನಿಧಾನಕ್ಕೆ ನಾವು ಅದನ್ನು ತಿರುಗಿಸ್ಕೋತಾ ಇರಬೇಕು. ಅದು ಗಟ್ಟಿಯಾಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಇವಾಗ ಯಾವ ರೀತಿ ಆಯಿತು ಅಂತ. ಇದು ಚೆನ್ನಾಗಿ ಒಂದು ಕುದಿಬೇಕು. ಇವಾಗ ನಾನು ಗ್ಯಾಸ್ನ ಬಂದ್ ಮಾಡ್ತೀನಿ. ಓಕೆನಾ. ಇದು ಸ್ವಲ್ಪ ತಣ್ಣಗಾಗಬೇಕು, ಪೂರ ತಣ್ಣಗಾಗಬಾರ್ದು. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಹಿಟ್ಟಿಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೋರಿ. ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸರ್ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊತೀನಿ. ಇದು ನಮಗೆ ಬೇಕು. ನಾವು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಬರಲ್ಲ, ಯಾಕೆ ಅಂದರೆ ಹೇಳ್ತೀನಿ. ಇವಾಗ ನಾನು ತೆಂಗಿನ ಹಾಲು ತೊಗೊಂಡಿದ್ವಲ್ಲ ಆ ಹಾಲನ್ನ ಅದರಲ್ಲಿ ಮಿಕ್ಸ್ ಮಾಡೋಣ, ಸರಿನಾ. ಇವಾಗ ನೆಕ್ಸ್ಟ್ ನಾನು ಗಂಜಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಗಂಜಿ ಸ್ವಲ್ಪ ಬಿಸಿ ಇರುವಾಗಲೇ ಆ ಹಿಟ್ಟಿಗೆ ಸೇರಿಸ್ಕೋಬೇಕು. ನಾವು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಮಗೆ ನಮಗೆ ಹಿಟ್ಟು ರೆಡಿ ಆಗಬೇಕು. ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು 7 ಅಥವಾ 8 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡೋಣ, ಅಥವಾ ಫುಲ್ ನೈಟು ನಾವು ಇದನ್ನು ನೆನೆಯೋದಕ್ಕೆ ಬಿಡೋಣ. ಓಕೆನಾ. ಹಿಟ್ಟು 8 ತಾಸು ಆದಮೇಲೆ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಈ ರೀತಿಯಾಗಿ ನೊರೆ ಬಂದಿರಬೇಕು. ನಾವು ಇದಕ್ಕೆ ಸೋಡಾ ಆಗಲಿ ಮತ್ತೊಂದು ಯಾವುದೂ ನಾವು ಮಿಕ್ಸ್ ಮಾಡಿಲ್ಲ, ಬರೀ ಉಪ್ಪು ಅಷ್ಟೇ. ನೋಡಿ ಇದನ್ನು ಕ್ಲೀನಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದು ಈ ರೀತಿ ತೆಳುವಾಗಿರಬೇಕು.
ಇವಾಗ ನಾವು ಸೈಡಲ್ಲಿ ಎತ್ತಿಡೋಣ. ನಾನು ಇವಾಗ ಹಂಚು ಕಾಯಕ್ಕೆ ಇಟ್ಟೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾನು ಉಜ್ತಾ ಇದ್ದೀನಿ, ಯಾಕೆಂದರೆ ಎಲ್ಲೂ ಇಟ್ಕೋಬಾರ್ದು ಅಂತ ದೋಸೆ. ಇವಾಗ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ನೀವಿಲ್ಲಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಬೋದು ಲೈಟಾಗಿ. ಇವಾಗ ನಾವು ಅದನ್ನು ಮುಚ್ಚಿ ಬೇಯಕ್ಕೆ ಬಿಡೋಣ. ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ನೋಡಿ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದೋಸೆ ಯಾವ ರೀತಿ ಇತ್ತು ಅಂತ. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಸ್ಪಾಂಜಿ ಆಗಿರುತ್ತೆ ಈ ಮಲ್ಲಿಗೆ ದೋಸೆ. ಇದನ್ನು ಖಂಡಿತ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಹೆಂಗೆ ಸೌಂಡ್ ಬರ್ತೈತೆ ನೋಡು. ಬ್ಲಡ್ನಾಗ ಅರ್ದು ಬಿಟ್ಟದ ಬಾರ್ಸೋದು. ಒಂದು ಚಾಕ್ರಿ ಬಂತು ಅಂದ್ರೆ